ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಶ್ವರಪ್ಪ ಪಿಎ ವಿನಯ್ ಬಳಿ ಇರುವ ಸಿಡಿ ಯಾರದ್ದು? ಕೆಎಸ್ ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಯತ್ನ ಪ್ರಕರಣ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ವಿನಯ್ ಪೊಲೀಸರ ಬಳಿ ಒಂದಿಷ್ಟು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ದೂರಿನಲ್ಲಿ ಹೇಳಿರುವಂತೆ ವಿನಯ್ ಬಳಿ ಒಂದು ಸಿಡಿ ಇದೆ, ಆ ಸಿಡಿ ಯಾವ ಸಾಹೇಬ್ರದ್ದು ಅಂತ. ತನಿಖೆ ವೇಳೆ ವಿನಯ್ ಹೇಳಿರುವಂತದ್ದು ಸಾಹೇಬ್ರ ಸಿಡಿ ಅಂತ. ಹೀಗಾಗಿ ಸಿಡಿ ವಿಚಾರವಾಗಿ ಕಿತ್ತಾಡಿಕೊಂಡ್ರ ಪ್ರಭಾವಿ ನಾಯಕರುಗಳ ಪಿಎಗಳು ಅನ್ನುವಂತಹ ಈಗ ಪ್ರಶ್ನೆ ಉದ್ಭವಿಸ್ತಾ ಇದೆ. ಜುಲೈ 24ರಂದು ತನಿಖಾ ವರದಿ ನೀಡಬೇಕು ಅಂತ ಪೊಲೀಸರು ಡೆಡ್ ಲೈನ್ ನೀಡಿದ್ರು. ತಲೆಮರೆಸಿಕೊಂಡಿದ್ದಾರೆ ಇದೀಗ ಬಿಎಸ್ವೈ ಪಿಎ ಸಂತೋಷ್. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಕಾರವಾರದಲ್ಲಿ ಪೊಲೀಸರಿಂದ ಸಂತೋಷ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ವಿನಯ್ ಅವರ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಮಾಹಿತಿಗಳು ಬರ್ತಾ ಇದ್ದಾವೆ. ವಿನಯ್ ಬಳಿ ಸಿಡಿ ಇದೆ, ಅದು ಯಾರ್ದು ಅನ್ನುವಂಥದ್ದು. ಬನ್ನಿ ಕುರಿತಂತೆನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ವಿನಯ್ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಪೊಲೀಸರ ಬಳಿ ಏನಂತ ಮಾಹಿತಿ ಬಾಯ್ಬಿಟ್ಟಿದ್ದಾರೆ? ಅಂದ್ರೆ ಸಾಹೇಬ್ರ ಸಿಡಿ ಅಂತ ಹೇಳೋ ಮೂಲಕ ಅಂದ್ರೆ ಯಾರ ಬಗ್ಗೆ ಹೇಳಿದ್ದು, ಹಾಗೆ ಈ ಸಿಡಿಯಲ್ಲಿ ಇರುವಂತವ್ರು ಯಾರು ಅನ್ನುವಂಥದ್ದು? ಏನು ಕೆಎಸ್ ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಯತ್ನ ಪ್ರಕರಣವು ಭಾರಿ ಒಂದು ಜಾಗೃತಿಯನ್ನ ಕುತೂಹಲವನ್ನು ಸಹ ಮೂಡಿಸಿದೆ. ಈ ಒಂದು ಪ್ರಕರಣ ಹಿಂದೆ 10 ಜನ ಹೆಸರು ಕೇಳಿಸುತ್ತದೆ. ಅದರಲ್ಲಿ ಆರೋಪಿ ಶೀಟರ್ ಪ್ರಸಾದ್ ಹೆಸರು ಸಹ ಕೇಳಿ ಬಂತು. ಆತನನ್ನ ಈಗಾಗಲೇ ಅಲ್ಲಿನ ಪೊಲೀಸರು ಆತನ ವಿಚಾರ ಸಹ ನಡೆಸ್ತಾ ಇದ್ರೆ. ಆದ್ರೆ ವಿರೋಧ ಮೇಲೆ ಈಗ ಏನು ದೂರು ನೀಡಿದಂತ ಯತ್ನ ಪ್ರಕರಣ ಸಂಬಂಧಪಟ್ಟಂತೆ ಏನು ವಿನಯ್ ಇಂತಹ ವಿನಯ್ ಈಗ ಮಹಾರಾಷ್ಟ್ರ ಪೊಲೀಸ್ ಠಾಣೆ ದೂರು ನೀಡಿದ್ರು. ದೂರು ನೀಡಿದ ಸಂದರ್ಭ ಪೊಲೀಸರು ಆತ ಯಾರ ಹೆಸರನ್ನ ಹೇಳಿದ್ರು ಅದು ಎಲ್ಲರ ಅವರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರು. ಆದ್ರೆ ಈ ಒಂದು ಪ್ರಕರಣ ಹೊರಗಿದ್ದ ಬೆನ್ನಲ್ಲೇ ಏನು ಬಿಎಸ್ವೈ ಯಡಿಯೂರಪ್ಪನವರ ಪಿ ಆಗಿರುವಂತಹ ಸಂತೋಷ್ ಆತ ತಲೆಮರೆಸಿಕೊಂಡ ಅಷ್ಟೇ ಸೆಷನ್ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಿದ್ರು. ಆದ್ರೆ ಯಾವುದೇ ರೀತಿಯ ಅಪ್ಲೈನ ಕೊಡದೆ ಆದ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಆಯ್ತು. ಈಗ ಸದ್ಯ ಬಿಎಸ್ವೈ ಆಗಿರುವಂತಹ ಪಿಎ ಸಂತೋಷ್ ಇದ್ದಾರೆ ತಲೆಮರೆಸಿಕೊಂಡಿದ್ದು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಕಾರವಾರದಲ್ಲಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಆದ್ರೆ ವಿನಯ್ ದೂರಿನಲ್ಲಿ ಹೇಳಿರುವಂತೆ ಏನೊಂದು ನಮ್ಮ ಬಳಿ ವಿನಯ್ ಬಳಿ ಇರುವಂತಹ ಸಿಡಿ ಸಾಹೇಬರದ್ದು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು. ಬಟ್ ಆ ಸಿಡಿ ಯಾವ ಸಾಹೇಬ್ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಆ ತನಿಖೆ ವೇಳೆ ಪೊಲೀಸರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಹೇಳುವಂತಹ ಆತ ಸಾಹೇಬರು ಯಾರು, ಆ ಸಾಹೇಬರ ಸಿಡಿ ಇದೆಯಾ ಇಲ್ವಾ, ಎಲ್ಲ ಆಯಾಮಗಳಿಂದಲೂ ಸಹ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ತನಿಖೆಯನ್ನು ಭಾರಿ ಚುರುಕುಗೊಳಿಸಿದ್ದು 4 ವಿಶೇಷ ತಂಡಗಳು ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಸಬಿತಾ, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಮುಖ ನಾಯಕರುಗಳು ಅಂದ್ರೆ ಯಡಿಯೂರಪ್ಪ ಇರಬಹುದು ಅಥವಾ ಈಶ್ವರಪ್ಪ ಇರಬಹುದು ಏನಾದ್ರು ಪ್ರತಿಕ್ರಿಯಿಸಿದಾರ ಅಂತ ಸಿಡಿ ವಿಚಾರವಾಗಿ ಏನಾದ್ರು? ಹಿಂದೆಯೇ ಸಹ ಏನು ಈಶ್ವರಪ್ಪನವರಾಗಿರ್ಬೋದು, ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನ ನಡೆಸಿದ್ರು. ಮತ್ತೆ ಪ್ರಕರಣ ವಿಚಾರಣೆಯನ್ನ ಈಗ ಏನು ಈ ಒಂದು ಪ್ರಕರಣ ತನಿಖೆ ನಡೆಸುವಂತಹ ಮಹಾಲಕ್ಷ್ಮಿ ಲೇಔಟ್ನ ಎಸಿಪಿ ಇರುವಂತಹ ಏನು ಬಡಿಗೇರಿ ಇದ್ರೆ ಅವರು ಸಹ ಮೊನ್ನೆ ರಾತ್ರಿ ಏನ್ ಮಾಡಿದ್ರು, ಯಡಿಯೂರಪ್ಪನವರ ರಾತ್ರಿ ಹೋಗಿ ಯಡಿಯೂರಪ್ಪನವರ ಮನೆಯನ್ನ ಪರಿಶೀಲನೆ ನಡೆಸಿದ್ರು. ಅಲ್ಲಿ ಸಂತೋಷ್ ಅಡವಿರ ಬಗ್ಗೆ ಮಾಹಿತಿ ನೀಡಿದ್ರು ಸಹ ಅಲ್ಲಿ ವಿಚಾರ ಸಹ ನಡೆಸಿದ್ರು. ಇದೇ ಸಂದರ್ಭ ಮಾರನೇ ದಿನ ಯಡಿಯೂರಪ್ಪನವರು ಕನಿಷ್ಠ ಆಗಿ ಒಂದು ಪತ್ರವನ್ನ ನಡೆಸಿದ್ರು. ಏನಂದ್ರೆ ರಾತ್ರೋರಾತ್ರಿ ನನ್ನ ಮನೆಗೆ ಬರುವಂತಹದ್ದು ಕಾರಣವೇನು, ಬಂದು ಇಲ್ಲಿ ಪರಿಶೀಲನೆ ನಡೆಸುವಂತಹ ಅಗತ್ಯ ರಾತ್ರಿ ನಡೆಗೆ ಕುಲಂಕುಷವಾಗಿ ಒಂದು ಕಮಿಷನರ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು. ಆದ್ರೆ ಇವರ ಇತರ ನಾಯಕರ ಒಂದು ಜಟಾಪಟಿಯಿಂದ ಇಬ್ಬರು ನಾಯಕರ ಹೆಸರು ಈಗ ಒಂದು ತೊಡಗು ಹಾಕೊಂಡಿರುವಂತದ್ದು. ಸಬಿತಾ, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.